ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಂದ್ರೆ ಅದೆಲ್ಲ ಅವಂದೇ ಕೆಲಸ ಅಂತ ಆಯ್ತು. ಆ ಬಾಲರಾಜ್ ತನ್ನ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಎಂತ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ ಅಂತ ಗೊತ್ತಿತ್ತು. ಆದ್ರೆ ಒಂದ್ ಹೆಣ್ಣಿನ ಮಾನ ಕಳಿಯೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಇಲ್ಲ ಅಕ್ಕ, ಇದವನೊಬ್ಬನ ಕೆಲಸ ಆಗಿರೋದಕ್ ಸಾಧ್ಯನೇ ಇಲ್ಲ. ಇದ್ರಲ್ಲಿ ಅವನು ಬೆಂಕಿ ಪಟ್ನ ಆದ್ರೆ ಕಡ್ಡಿಗಿರಿದ್ದು ಆ ನರ್ತನನೇ ಆಗಿರ್ತಾಳೆ. ಏನು ಹಂಗಿತ್ತಂದ್ರೆ ಅವ್ರಿಬ್ರನ್ನ ಸುಮ್ಮನೆ ಬಿಡದೆ ಬೇಡ, ಗುದ್ದೆ ಬಿಡೋನು. ಸುಮ್ಮನೆ ನಿಂತ್ಕೊಳ್ಳಿ ಸ್ವಲ್ಪ. ಹೌದು ಅಕ್ಕ, ಅವ್ರನ್ನ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಬಾರ್ದು. ಹೋದ್ರೆ ಹೋಗ್ಲಿ ಅಂತ ಬಿಟ್ರೆ ಇವತ್ ನನ್ಗಾಗಿದೆ, ನಾಳೆ ಇನ್ನೊಬ್ರಿಗಾಗುತ್ತೆ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಾಳೆ ದಿನ ಇನ್ನೊಂದು ಹುಡುಗಿ ಸವಾಸಕ್ಕೆ ಹೋಗ್ಬೇಕಂದ್ರು ಗಡಗಡ ಅಂತ ನಡಕ್ಬೇಕು. ಹಾಗ್ ಮಾಡ್ಬೇಕು ಅವ್ರಿಗೆ. ಮೈನಾ, ಈಗ ಏನ್ ಮಾಡೋಣ ಹೇಳು? ಅವನ್ನ ನಾವು ಸುಮ್ಮನೆ ಬಿಟ್ರೆ ಸರಿಯಾಗೋದಿಲ್ಲ. ಏನಾದ್ರೂ ಒಂದು ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಮೈನಾ. ಆನಂದಣ್ಣ, ಬುದ್ಧಿ ಕಲಿಸ್ಲೇಬೇಕು. ಅದಕ್ಕಂತಾನೆ ನನ್ನ ಹತ್ರ ಒಂದು ಉಪಾಯ ಐತೆ. ಏನ್ ಹೇಳು ಮೈನಾ? ಹೇಳು ಮೈನಾ, ಏನದು? ಯಾವುದೇ ಕಾರಣಕ್ಕೂ ಆ ನರ್ತನ ಬಾಲರಾಜ್ ಇವತ್ತು ಮನೆಗೆ ಹೋಗೋ ಹಾಗಿಲ್ಲ. ಅವ್ರ ಮನೆಗೆ ಹೋಗಕ್ಕೆ ನಾವು ಬಿಡ್ಲು ಕುಡ್ದು. ನಾನ್ ಎಷ್ಟು ಒಳ್ಳೆಯವಳು ಅಷ್ಟೇ ಕೆಟ್ಟವಳು. ಈ ಮೈಲಾರ್ ಕೊಟ್ಟೆ ಮೈನಾ ಕೆಟ್ಟವಳಾದ್ರೆ ಹೇಗಿರ್ತಾಳಂತ ಅವ್ರಿಗೆ ತೋರಿಸ್ತೀನಿ ನಾನಿವತ್ತು. ಇದಕ್ ನೀವ್ ನನ್ ಜೊತೆ ಇರ್ತೀರಾ ಅಲ್ವಾ? ಯವ್ವ ಮೈನಾ, ಇಂಥ ಐಡಿಯಾ ನಿನ್ ತಲೆಗಿತ್ತ? ನಂಗ್ ನಂಬಕ್ ಆಗೋಲ್ತ್ ನೋಡ. ಹಳ್ಳಿ ಹುಡ್ಗಿ ಅದಿ ಬಾಳ ಮಬ್ಬದಿ ಅನ್ಕೊಂಡಿದ್ನಿ. ಆದ್ರ ನೀನು ಇಡೀ ದೇಶನ ಆಳೋ ಪ್ರಧಾನ ಮಂತ್ರಿ ಲೆವೆಲ್ ಗದೀವ ಯವ್ವಾ.